ನಮಸ್ತೆ ಎಲ್ರಿಗೂ. ಯಾರ್ಯಾರೆಲ್ಲ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಬಳಸ್ತಾ ಇರ್ತೀರಾ ಅಲ್ವಾ, ಎಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿ. ಯಾಕೆ ಅಂತ ಅಂದರೆ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಬಳಸ್ತಾ ಇದ್ದೀರಾ ಅಂತಂದರೆ ರೀಚಾರ್ಜ್ ಪ್ಲಾನ್ಗಳು ಕೂಡ ಕಡಿಮೆ ಬೆಲೆಯಲ್ಲಿ ಇರುತ್ತೆ ಅನ್ನೋವಂಥದ್ದು ನಿಮಗೂ ಕೂಡ ಗೊತ್ತಿರೋ ಅಂಥದ್ದು, ನಮಗೂ ಕೂಡ ಗೊತ್ತಿರೋ ಅಂಥದ್ದು. ನಾವು ಬೇರೆ ಸಿಮ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅಂತಂದರೆ ಜಿಯೋ ಆಗಿರಬಹುದು, ಏರ್ಟೆಲ್ ಆಗಿರಬಹುದು, ಈ ರೀತಿಯಾದಂತಹ ಬೇರೆ ಸಿಮ್ ಕಾರ್ಡ್ ಕಂಪನಿಗಳಿಗೆ ನಾವು ಹೋಲಿಕೆಯನ್ನು ಮಾಡಿಕೊಂಡ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಬಿ ಎಸ್ ಎನ್ ಎಲ್ ರೀಚಾರ್ಜ್ ಪ್ಲಾನ್ಗಳು ಸಿಗ್ತಾ ಹೋಗ್ತವೆ. ಅದೇ ರೀತಿಯಾಗಿ ಒಂದು ಹೊಸ ರೀಚಾರ್ಜ್ ಪ್ಲಾನ್ ಇರುವಂಥದ್ದು, ಅದು ಕೂಡ ಕೇವಲ ₹151, ಅದು ಕೂಡ ತಿಂಗಳಿಗೆ ಅಲ್ಲ 60 ದಿನಗಳ ಮಾನ್ಯತೆ ಇರುವಂತಹ ಒಂದು ರೀಚಾರ್ಜ್ ಪ್ಲಾನ್. ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಇವಾಗ 60 ದಿನದ ರೀಚಾರ್ಜ್ ಪ್ಲಾನ್ ಆಗಿರೋದ್ರಿಂದ ಇದರಲ್ಲಿ ನಾವೇನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು. ಇವಾಗ ತುಂಬಾ ಅಫೋರ್ಡೆಬಲ್ ಆಗಿರುವಂತಹ ರೀಚಾರ್ಜ್ ಪ್ಲಾನ್ ಆಗಿರುತ್ತೆ ಅಲ್ವಾ. ಹಾಗಾಗಿ ಈ ಒಂದು ಬಿ ಎಸ್ ಎನ್ ಎಲ್ ಅವರು ಏನು ಕೊಟ್ಟಿದ್ದಾರೆ ಆಫರಲ್ಲಿ, ಈ ಒಂದು ₹151 ರೀಚಾರ್ಜ್ ಪ್ಲಾನ್, ಅದು ಕೂಡ 60 ದಿನಗಳ ವ್ಯಾಲಿಡಿಟಿ ಇರುವಂಥದ್ದು, ಯಾರೆಲ್ಲ ಬಳಸಬಹುದು ಮತ್ತು ಇದರಲ್ಲಿ ಏನೇನೆಲ್ಲ ಎಕ್ಸ್ಟ್ರಾ ಉಪಯೋಗಗಳು ಇರೋವಂಥದ್ದು, ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರೀಚಾರ್ಜ್ ಪ್ಲಾನಲ್ಲಿ ನಮಗೆ ಏನೇನೆಲ್ಲ ಸಿಗುತ್ತೆ ಅಂತ ಅಂದರೆ, ಮೊದಲಿಗೆ ಕಾಲ್ಸ್ ವಿಚಾರಕ್ಕೆ ಬಂದರೆ ಅನ್ಲಿಮಿಟೆಡ್ ಕಾಲ್ಸ್ ಮಾಡಬಹುದು, ಅನಿಯಮಿತವಾಗಿರುವಂತಹ ಕರೆಗಳು ಇರ್ತವೆ. ಮತ್ತು SMS ವಿಚಾರಕ್ಕೆ ಬರುವಂಥದ್ದಾದರೆ 100 SMSಗಳು ಸಿಗುವಂಥದ್ದು, ಮತ್ತು 1 GB ಡೇಟಾ ಸಿಗುತ್ತೆ ಪ್ರತಿದಿನ. ಸೊ ದಟ್ 60 ದಿನಗಳಿಗೆ ಇರೋವಂಥದ್ದು. ಯಾರೆಲ್ಲ ಈ ಒಂದು ರೀಚಾರ್ಜ್ ಪ್ಲಾನ್ನ ಉಪಯೋಗವನ್ನು ಪಡ್ಕೊಳ್ಬಹುದು ಅಂತ ಅಂದರೆ, ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಜಾಸ್ತಿ ಡೇಟಾವನ್ನು ಬಳಸ್ತಾ ಇರಲ್ಲ ಅಂತಂದರೆ ಅವರು ಇದನ್ನು ಬಳಸಬಹುದು, ಈ ಒಂದು ರೀಚಾರ್ಜ್ ಪ್ಲಾನನ್ನು. ಆದರೆ ತುಂಬಾ ಡೇಟಾವನ್ನು ಬಳಸ್ತೀರಾ ಅಂತ ಅನ್ನೋರಿಗೆ ಈ ಒಂದು ರೀಚಾರ್ಜ್ ಪ್ಲಾನ್ ಅಷ್ಟೊಂದು ಉಪಯುಕ್ತ ಆಗೋದಿಲ್ಲ. ಮತ್ತು ಯಾರು ಸೆಕೆಂಡರಿ ಸಿಮ್ ಆಗಿ ಬಳಸ್ತಾ ಇರ್ತೀರಾ ಅಲ್ವಾ, ಒಂದು ಸಿಮ್ ಆಲ್ರೆಡಿ ಪ್ರೈಮರಿ ಆಗಿ ಇರುತ್ತೆ, ಅದೇ ಮೇನ್ ಆಗಿ ಇರುತ್ತೆ, ಆದರೆ ಇದು ಜಸ್ಟ್ ಸೆಕೆಂಡರಿ ಆಗಿ ನೀವು ಬಳಸ್ತಾ ಇದ್ದೀರಾ ಅಂತಂದ್ರೂ ಕೂಡ ಈ ಒಂದು ರೀಚಾರ್ಜ್ ಪ್ಲಾನನ್ನು ಬಳಕೆ ಮಾಡ್ಕೊಳ್ಬಹುದು. ಮತ್ತು ಯಾರೆಲ್ಲ ಹಿರಿಯರು ಇರ್ತಾರೆ ಅಲ್ವಾ, ಹೆಚ್ಚಾಗಿ ಫೋನ್ ಬಳಸ್ತಲೇ ಇರುವಂಥವ್ರು, ಅವರಿಗೂ ಕೂಡ ಉಪಯುಕ್ತ ಅಂತ ಅನ್ಬಹುದು. ಮತ್ತು ವೈಫೈ ಕನೆಕ್ಷನ್ ಏನಿರುತ್ತೆ ಅಲ್ವಾ, ನಿಮ್ಮ ಒಂದು ಮನೆಯಲ್ಲಾಗಿರ್ಬಹುದು, ಕಂಪ್ನಿಲಾಗಿರ್ಬಹುದು, ಹೊರಗಡೆ ಆಗಿರಬಹುದು, ವೈಫೈನ ಬಳಸ್ತಾ ಇರ್ತೀರಾ ಅಂತ ಅಂದರೆ ಅಷ್ಟೊಂದು ಡೇಟಾ ಅವಶ್ಯಕತೆ ಇಲ್ಲ ಅಂತ ಅಂದರೆ ಈ ಒಂದು ರೀಚಾರ್ಜ್ ಪ್ಲಾನನ್ನು ಬಳಸ್ಕೊಳ್ಬಹುದು. ಇದೇ ರೀತಿಯಾಗಿ ಹೊಸ ರೀಚಾರ್ಜ್ ಪ್ಲಾನ್ಗಳು ಬಂದರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಮತ್ತು ಯಾವ ರೀಚಾರ್ಜ್ ಪ್ಲಾನ್ ಬೆಸ್ಟ್ ಅನ್ನೋವಂಥದ್ದು ಎಲ್ಲ ಕೂಡ ತಿಳ್ಕೊಂಡು ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಮತ್ತು ಈಗಲೇ ಒಂದು ಲೈಕ್ ಮಾಡಿ.